ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗಿಡಿಸಿ ಕ್ರಿಯೇಷನ್. ನಾನಿವತ್ತು ಮಾಡಿ ತೋರಿಸುತ್ತಿರುವ ರೆಸಿಪಿ ಮಜ್ಜಿಗೆ ಸೊಪ್ಪಿನ ಸಾಂಬಾರು. ಹೆಲ್ತಿ ಆ್ಯಂಡ್ ಟೇಸ್ಟಿ ಆ್ಯಂಡ್ ಕ್ವಿಕ್ಕಾಗಿ ಮಾಡಬಹುದಾದ ರೆಸಿಪಿ ಮಜ್ಜಿಗೆ ಸೊಪ್ಪಿನ ಸಾಂಬಾರು. ಸಾಮಾನ್ಯವಾಗಿ ಮಜ್ಜಿಗೆ ಸಾಂಬಾರು ಮಾಡಿರ್ತೀವಿ. ಇದು ಡಿಫರೆಂಟ್ ರೆಸಿಪಿ. ಮಜ್ಜಿಗೆ ಹಾಕಿ ಸೊಪ್ಪಿನ ಸಾಂಬಾರು ಮುದ್ದೆ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್. ಮೊದಲಿಗೆ ಚೆನ್ನಾಗಿ ಸೋಸಿ ತೊಳೆದಿಟ್ಟಿರೋಂಥ 1 ಕಟ್ ಎಣ್ಣೆ ಸೊಪ್ಪು ತೆಗೆದುಕೊಳ್ಳಿ. ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಟ್ಟು 1.5 ಕಪ್ಪಾಗುವಷ್ಟು ನೀರನ್ನು ಹಾಕಿ ತೊಳೆದಿಟ್ಟಿರೋಂಥ ಸೊಪ್ಪನ್ನು ಹಾಕಿ 5ರಿಂದ 6 ಹಸಿಮೆಣಸನ್ನು ಸೇರಿಸಿ 2 ವಿಷಲ್ ತೆಗೆಸಿಕೊಳ್ಳಿ. ನಂತರ ತಣ್ಣಗಾದ ಮೇಲೆ ಸೊಪ್ಪನ್ನು ನೀರಿನಿಂದ ಬೇರ್ಪಡಿಸಿ. ನಮಗೆ ಸೊಪ್ಪು ಮಾತ್ರ ಬೇಕು, ನೀರು ಬೇಡ. ಸೊಪ್ಪಲ್ಲಿ ಸ್ವಲ್ಪ ಸೊಪ್ಪನ್ನು ತೆಗೆದುಕೊಂಡು ರುಬ್ಬಲು ಬೇಯಿಸಿರೋಂಥ ಹಸಿಮೆಣಸು, ಕಾಳು ಮೆಣಸು, 5ರಿಂದ 6 ಎಸಳು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಲು ಎಷ್ಟು ಬೇಕೋ ಅಷ್ಟು ಮಜ್ಜಿಗೆಯನ್ನು ಸೇರಿಸಿಕೊಂಡು ನುಣ್ಣಗೆ ರುಬ್ಬಿಟ್ಟುಕೊಳ್ಳಿ. ನಂತರ ಒಂದು ಪಾತ್ರೆಗೆ ಅರ್ಧ ಲೀಟ್ರ್ ಆಗುವಷ್ಟು ಸ್ವಲ್ಪ ಹುಳಿ ಬಂದಿರೋವಂಥ ಮಜ್ಜಿಗೆಯನ್ನು ತೆಗೆದುಕೊಳ್ಳಿ. ಮಜ್ಜಿಗೆ ಸ್ವಲ್ಪ ಹುಳಿ ಇದ್ದರೆ ತುಂಬ ಸಾಂಬಾರು ಟೇಸ್ಟ್ ಆಗಿರುತ್ತದೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಅದಕ್ಕೆ ಮಿಕ್ಕಿದ ಸೊಪ್ಪನ್ನು ಆ ಮಜ್ಜಿಗೆಯಲ್ಲಿ ಡಿಪ್ ಮಾಡಿ 5ರಿಂದ 6 ನಿಮಿಷ ಬಿಡಿ. ನಂತರ ಅದನ್ನು ಮಜ್ಜಿಗೆಯಿಂದ ಬೇರ್ಪಡಿಸಿ ಆ ಉಳಿದ ಮಜ್ಜಿಗೆಗೆ ರುಬ್ಬಿಟ್ಟುಕೊಂಡಿರುವಂಥ ಮಸಾಲವನ್ನು ಸೇರಿಸಿ ಮಿಕ್ಸ್ ಮಾಡಿದರೆ ಮಜ್ಜಿಗೆ ಹಾಕಿದ ಸೊಪ್ಪಿನ ಸಾಂಬಾರು ಮುದ್ದೆ ಮತ್ತು ಅನ್ನಕ್ಕೆ ರೆಡಿಯಾಗುತ್ತದೆ. ತುಂಬ ಚೆನ್ನಾಗಿರುತ್ತದೆ. ನಂತರ ಈ ನನ್ನ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.